ಬಿಜೆಪಿಯ ಭಗವಂತ ಖೂಬಾ ತನ್ನ ಹ್ಯಾಟ್ರಿಕ್ ಗೆಲುವಿನ ನಿರೀಕ್ಷೆಯಲ್ಲಿದ್ದರೆ 2 ಅವಧಿಗಳ ಬಳಿಕ ಮತ್ತೆ ಬೀದರ್ ಲೋಕಸಭಾ ಕ್ಷೇತ್ರವನ್ನು ತನ್ನ ತೆಕ್ಕೆಗೆ ತೆಗೆದುಕೊಳ್ಳೋದಕ್ಕೆ ಕಾಂಗ್ರೆಸ್ ಹೊಸ ಮುಖವನ್ನು ಕಣಕ್ಕಿಳಿಸಿರುವಂಥದ್ದು. ಈಶ್ವರ್ ಖಂಡ್ರೆಯ ಪುತ್ರ ಸಾಗರ್ ಖಂಡ್ರೆ ಭಗವಂತ ಖೂಬಾ ವಿರುದ್ಧವಾಗಿ ಈ ಬಾರಿ ಕೈ ಅಭ್ಯರ್ಥಿಯಾಗಿ ಕಣದಲ್ಲಿದ್ದಾರೆ. ಹಾಗಿದ್ರೆ ಜನರ ಮನದಾಳ ಏನು, ಬೀದರ್ ಲೋಕಸಭಾ ಕ್ಷೇತ್ರದ ಜನರ ಒಲವು ಯಾರ ಪರವಾಗಿದೆ ಅನ್ನೋದನ್ನ ಇವತ್ತಿನ ಜನಮತ ಯಾತ್ರೆಯಲ್ಲಿ ನಾವು ನೋಡ್ತಾ ಹೋಗೋಣ. ನಾವೀಗ ಬೀದರ್ ಉತ್ತರ ಅಂದರೆ ಬೀದರ್ ನಗರ ಪ್ರದೇಶದಲ್ಲಿದ್ದೀವಿ. ಇದು ಕೂಡ ಒಂದು ವಿಧಾನಸಭಾ ಕ್ಷೇತ್ರ. ಇಲ್ಲಿನ ಕಾಂಗ್ರೆಸ್ MLA ರಹೀಂ ಖಾನ್ ಅವರು. ಸೊ ಈ ಬಾರಿಯ ಲೋಕ ಚುನಾವಣೆಯ ಬಗ್ಗೆ ಈ ವಿಧಾನಸಭಾ ಕ್ಷೇತ್ರದ ಜನರಿಗೆ ಏನು ಹೇಳೋದಿದೆ, ಅವರ ನಾಡಿ ಮಿಡಿತ ಏನು, ಅವರ ಒಲವು ಯಾರ ಪರ ಇದೆ ಅನ್ನೋದನ್ನ ಖುದ್ದು ನಾವೇ ಅವ್ರನ್ನ ಮಾತಾಡಿಸಿ ಕೇಳಿ ತಿಳ್ಕೊಳ್ಳೋಣ. ಇಲೆಕ್ಷನ್ ಹತ್ರ ಬರ್ತಾ ಇದೆಯಲ್ಲ, ಯಾವ ಥರ ಇದೆ ವಾತಾವರಣ ಬೀದರಲ್ಲಿ? ಬೀದರಲ್ಲ, ಸುಮಾರು ಜನ ಹೇಳ್ತಾ ಇದ್ರೆ ಇವಾಗ ಎಲ್ಲಿ ನೋಡಿದ್ರಲ್ಲಿ ಮೋದಿ 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 ಅಂತೇಳಿ. ನೀನೇನು ಹೇಳ್ತೀಯಪ್ಪ ಇವಾಗ? ಅವನು ಕಾಂಗ್ರೆಸ್ ಅಂತ, ನಮ್ದು ಯಾವಾಗ ಇದ್ರು ಮೋದಿನೇ. ನಾವು ಯಾಕೆ ಸರ್? ಎಲ್ಲ ಅನುಕೂಲ ಇದೆ ಮೋದಿಯಿಂದ. ಏನೆಲ್ಲ ಅನುಕೂಲ ಇದೆ? ಈಗ ಸುಮಾರು ಎಲ್ಲನೂ ಅನುಕೂಲ ಇದೆ ತುಂಬ. ಇಲ್ಲಿಗ ಭಗವಂತ ಖೂಬಾ 2 ಸಲ MP ಆಗವ್ರೆ. ಏನೇನು ಮಾಡ್ಕೊಟ್ಟಿದ್ದಾರೆ ನಿಮ್ಗೆ ಅಂತ ಅನ್ಸುತ್ತೆ? ತುಂಬ ಕೆಲಸ ಮಾಡಿದ್ದಾರೆ. ರೋಡ್ ಮಾಡಿದ್ದಾರೆ, ಇನ್ನೇ ಸಾರ್ವಜನಿಕರಿಗೆ ಭಾಳ ಹೆಲ್ಪ್ ಮಾಡಿದ್ದಾರೆ. ಎಲ್ಲನೂ ಕೊಟ್ಬಿಟ್ಟಿದ್ದಾರೆ ಅಂತ ತಿಳ್ಕೊಳ್ಳಿ. ಅದು ಯುವಕರ್ರಿ, ಸಾಗರ್ ಖಂಡ್ರೆ ಭಾಳ ಯುವಕರಿದ್ದಾರೆ, ಹೆಂಗಿದ್ದಾರೆ ಅವ್ರಿಗೆ ಇನ್ನೂ ಎಲೆಕ್ಷನ್ ಬಗ್ಗೆ ಅಷ್ಟೇ ನಾಲೆಜ್ ಇಲ್ವಲ್ಲ. ಇವ್ರು ಎಷ್ಟೇ ಅವರು ಸೀನಿಯರು ಜೂನಿಯರು ಇಬ್ರು 2 ವ್ಯತ್ಯಾಸ ಇರುತ್ತಲ್ಲ ಎಷ್ಟೋ. ಅವರು ಖೂಬಾ ಸೀನಿಯರು, ಸಾಗರ್ ಜೂನಿಯರು. ಇನ್ನೂ ಎಲೆಕ್ಷನ್ ಬಗ್ಗೆ ಅಷ್ಟೊಂದು ಮಾಹಿತಿ ಇಲ್ಲ ಅವ್ರಿಗೆ. ನಮ್ಮ ಅನಿಸಿದ ಪ್ರಕಾರ ಇನ್ನು ಅನುಭವ ಪಡಬೇಕು. ಅನುಭವ ಪಡೆದ ಮೇಲೆ ಇನ್ನೂ 28-30 ವರ್ಷ ಆದಮೇಲೆ ಪಾಲಿಟಿಕ್ಸ್ ಒಳಗೆ ಕಾಲಿಗೆ ಇಕ್ಬೇಕು ಅಷ್ಟೇ. ಭಾಳ ಬೇಗ ಆಯಿತು ಅನ್ಸುತ್ತೆ. ಭಾಳ ಬೇಗ ಆಯಿತು. ಅವರ ತಂದೆಯವರ ಸಹಾಯದಿಂದ ಆಯ್ತು ಬಿಟ್ಟು. ಹೋಗಲ್ಲ ಮನೆಗೆ ಹೋಗಿ. ಯಾವತ್ತಿದ್ರು ಯಾರು ಮನೆಯವರಿಗೆಲ್ಲ ಕೇಳಬೇಕಲ್ಲ. ಅವಪ್ಪ ಇನ್ನು ವಿಚಾರ ಮಾಡಿಬಿಟ್ಟು ನಾವು ಎಲ್ಲೇ ಕೊಟ್ಟರು ಹಾಕೋದು ನಾವು ಮೋದಿಗೆ ಓಟು. ಹೂವಕ್ಕೆ ಹಾಕೋದು. ನೀವು ಮೋದಿಗೆ ಹಾಕೋದು ಅಂತ ಡಿಸೈಡ್ ಮಾಡಿಬಿಟ್ರೆ ತಿರ್ಗಾ ಕೂತೇನಕ್ಕೆ ವಿಚಾರ ಮಾಡ್ತೀರಾ? ಯಾವುದು? ಅಲ್ಲ ಸರ್, ಮನೇಲಿ ಕೂತು ವಿಚಾರ ಮಾಡ್ಬಿಟ್ಟು ಹಾಕ್ತೀವಿ ಅಂತಂದ್ರಲ್ವಾ? ಮನೇಲಿ ತಿಳಿಸ್ಬೇಕಲ್ಲ ಎಲ್ರಿಗೂ. ನಾವು ಏನೇ ಇದ್ರು ಈ ಸರಿ ಹಾಕೋದು. ನಮ್ಮ ತಂದೆ ತಾಯಿ ತಮ್ಮ ತಂಗಿ ಏನಿದ್ರು ಕಮಲಕ್ಕೆ ನಾವು ಓಟ್ ಹಾಕೋದು ಯಾವತ್ತಿದ್ರು. ಇಲೆಕ್ಷನ್ ಹತ್ರ ನಾನು ಕಾಂಗ್ರೆಸ್ಗೆ ಹಾಕ್ಬಿಡ್ತೀನಪ್ಪ. ಅಲ್ಲ, ನೀವು ಯಾರಿಗಾದ್ರೂ ಹಾಕಿ. ವಾತಾವರಣ ಹೆಂಗಿದೆ ಇಲ್ಲಿ? ವಾತಾವರಣ ಚೆನ್ನಾಗಿದೆಯಾ ಸರ್? 50-50 ಅದೆಯಾ? 50-50 ಎರಡು ಚಾನ್ಸ್ ಇದೆಯಾ ಸಾಗರ್ ಖಂಡ್ರೆಗೆ? ಚಾನ್ಸ್ ಇದೆಯಾ ಸರ್? ಅವ್ರಿಗೂ ಚಾನ್ಸ್ ಇದೆ, ಭಾಳ ಚಾನ್ಸ್ ಇದೆಯಾ ಅವ್ರಿಗೂ. ಸರಿ ಮಾಡ್ತಾ ಇದ್ದೀರಾ ಅವರು? ಅವ್ರು ಬಾಬಾರು ಚಾನ್ಸ್ ಇದು ಮಾಡ್ತಾ ಇದ್ದಾರೆ. ಈಶ್ವರ್ ಖಂಡ್ರೆ ಸಾಹೇಬರು ಮಿನಿಸ್ಟರ್ ಅವರು ಬರ್ತಾರೆ, 100% ಬರ್ತಾರೆ. ಅವ್ರಿಗೆ ಖುಷಿ ಮಾಡ್ತಾರೆ ಅವರು. ಒಂದು ವಿಚಾರ 2 ಸಲ ಅವಕಾಶ ಕೊಟ್ಟಿದ್ರಿ ನೀವು ಭಗವಂತ ಖೂಬಾಗೆ, ಅವ್ರೇನು ಮಾಡಿಲ್ಲ ಅಂತೀರಾ? ಎಲ್ಲ ಮಾಡಿದಾರೆ. ಅವ್ರು ಭೀ ಕೆಲಸ ಮಾಡಿಬಿಟ್ರ, ಹಾಗಿಲ್ಲ ಇಲ್ಲ ಅಂತ ಮಾಡಿಬಿಟ್ರ. ಅವು ಭೀ ಭಾಳ ಒಳ್ಳೆ ಕೆಲಸ ಮಾಡಾರ. ಅವರು ಏನು ಚಾಲು ಮಾಡಾರ, ಇವೆಲ್ಲ ಸೋಲೋದೇ ಸೂಜಾಗ ಕೊಟ್ಟಾರ ಅವರಿಗೆ. ಗರೀಬ್ ಮಂದಿಗೆ ಇದು ಮಾಡಾರ. ಅದೇ ಈಗ ಈ ಸಲ ಚೇಂಜ್ ಮಾಡಿ ನೋಡ್ರಿ ಏನೈತೆ ಅಂತ. ಮೋದಿ ಕ್ಯಾಬಿನೆಟ್ ಮಿನಿಸ್ಟರ್ ಬೇರೆ ಆಗಿದ್ರು ಅವರು. ಯಾವುದು ತಿಳಿದು ನಮ್ಗೆ? ಖೂಬಾ ಸೆಂಟ್ರಲ್ ಆಗ್ಯದ ಕರೆಕ್ಟ್ಗೆ ಅವ್ರು ಸೋಬಾದಿತ್ತು. ಅವರು ಮಾಡಿಬಿಟ್ಟಾರ. ಅವರಿಗೆ ನಮ್ಮ ಬಿದರ್ಲಿಂದ ರಿಕಾರ್ಡ್ ಆಗಿಬಿಟ್ಟದ. ಅದು ಮುಂದೆ ನೋಡೋಣ. ಹೊಸ ಮುಖ ಬೇಕು. ಹೊಸ ಮುಖ ಬೇಕು. ಹೆಂಗಿದೆ ಈ ಕಡೆ ಎಲ್ಲ ಬೀದರ್ ವಾತಾವರಣ? 90% ಅದ, 50-50 ಅದ ಸರ್. ಕಾಂಗ್ರೆಸ್ MLA ಅಲ್ವಾ ಇಲ್ಲಿ ರಹೀಂ ಖಾನ್? ಹೆಂಗಿದೆ ಇಲ್ಲಿ ಕೆಲಸಗಳೆಲ್ಲ ಆಗ್ತಾ ಇದೆಯಾ ಸರ್? ಎಲ್ಲ ಚೆನ್ನಾಗಿ ಆಗ್ತಾ ಇದೆ. ಸರ್ ನಮ್ಮ ಸರ್ ಸರ್ ನಮಸ್ತೆ ಸರ್. ಇವ್ರು ಸರ್ ಅಂತ ನೀವು? ಹಾಂ ಸರ್. ಹೇಗಿದೆ ಸರ್ ವಾತಾವರಣ ಇಲ್ಲಿ ಇಲೆಕ್ಷನ್? ಸರಿಗಿದೆ ಸರ್. ಹೊಸವನ್ನ 50-50 ಸರಿಗಿದೆ ಸರ್. 50-50 ಎಲ್ಲ 50-50 ಅಂತಾರೆ. ಯಾಕೆ ಖೂಬಾ ಚೆನ್ನಾಗಿ ಕೆಲಸ ಮಾಡಿಲ್ಲ ಅಂತಾನೆ? ಮಾಡಿದಾರೆ, ಕೆಲಸ ಮಾಡಿದಾರೆ. ಮಾಡ್ಲಂತಾನೆ ಇಲ್ಲ. ಹೊಸ ಪರಿಚಯ ಬೇಕಲ್ರಿ. ಹಳೆ ಪರಿಚಯ ಅವ್ರು ಏನು ಪಬ್ಲಿಕ್ಗೆ ಮೀಟ್ ಆಗಲ್ಲ, ಏನಾಗಲ್ಲ. ಅವ್ರೇನದ ಅಲ್ಲೇ ಇರ್ತಾರೆ. ಅವ್ರಿಗೆ ಸಿಗಂಗಿಲ್ಲ ಬೀದರ್ ಯಾರಿಗೂ. ಬೀದರ್ದಾಗ ಪಬ್ಲಿಕ್ಕಿಗೆ ಟಚ್ ಆಯ್ತಾ ಇರ್ಬೇಕು ರೀ ಯಾವಾಗ ಅಂದರೆ ಅದು ಮುಂದಿನ ಆದೇಶ ಸಿಗ್ತದೆ. ಸಾಗರ್ ಅವ್ರ ತಂದೆ ಈಶ್ವರ್ ಖಂಡ್ರೆ ಅವರು 1,16,20,000 ಓಟಿಂದ ಸೋತವ್ರೆ. ಈ ಸಲ ಅದನ್ನ ರಿಕವರ್ ಮಾಡ್ಕೊಳ್ತಾರೆ ಅಂತ ಅನ್ಸುತ್ತೆ. ಮಾಡ್ತಾರೆ, ಆಗೋ ಚಾನ್ಸ್ ಇದೆ. ಹೌದು, ಆಯ್ತು ಸರ್. 100% ಆಯ್ತು. 90 ಗೆದ್ದು ಬಂದವರು ನಮ್ಗೆ ಈ ಥರದೊಂದು ಕೆಲಸ ಮಾಡಿಕೊಡ್ಬೇಕಪ್ಪ ಅನ್ನೋ ಥರದಲ್ಲಿದ್ರೆ ಯಾವ ಥರ ಕೆಲಸ ಇದೆ ಇಲ್ಲಿ ಬೀದರಲ್ಲಿ? ಎಲ್ಲ ಕೆಲಸ ನಡೆದು ಸರ್. ಕೆಲಸ ಇವ್ರನ್ನು ಕೊಬಾರ್ದು ಒಕ್ಕಿದ ಕೆಲಸ. ಇವ್ರು ಪಬ್ಲಿಕ್ಗೆ ಅಷ್ಟೇ ಮೀಟಿಲ್ಲ ಸರ್. ದೊಡ್ಡ ದೊಡ್ಡ ಕೆಲಸ ಆಗಲತ್ತಾವ, ಆಗಲ್ಲಂತ ನಾವು ಅಲ್ಲತ್ತಿಲ್ಲ. ಕೆಲಸ ಮಾಡ್ತಾರ. ಅವ್ರನ್ನು ಕೊಬಾರ್ನು ಬಾರಿನೇ ಯಾರ ಇಲ್ಲ ಅಂತ ನಾವು ಅಲ್ಲತ್ತಿಲ್ಲ. ಬಟ್ ಪಬ್ಲಿಕ್ಕಿಗೆ ಏನದ ಅಂದ್ರೆ ಟಚ್ ಆಗಂಗಿಲ್ಲ ಅಷ್ಟೇ. ದೊಡ್ಡ ಜನರ ಹತ್ರ ಬರೋಲ್ಲ. ದೊಡ್ಡ ಕೆಲಸ ಕಾರ್ಯಕರ್ತ ಕೆಲಸ ನಡೆದ ಕೆಲಸ ನಡಲಿಲ್ಲ ಅಂತ ನಾವು ಅಲ್ಲತ್ತಿಲ್ಲ ಅವ್ರನ್ನು. ಬಟ್ ಜನರ ಹತ್ರ ಬರೋಂಗಿಲ್ಲ ಇಷ್ಟೇ ಮಾತು, ಬೇರೆ ಏನಿಲ್ಲ. ನಮ್ಮ ರಹೀಂ ಖಾನ್ ಅವ್ರು ಬಂದಂಗೆ ಬರಂಗಿಲ್ಲ. ರಹೀಂ ಖಾನ್ ಅವ್ರು ಹರೊಂದು ಇದಕ್ಕೆ ಬರ್ತಾರ, ಹೋಯ್ತಾರ. ಈಗ ಸಾಗರ್ ಖಂಡ್ರೆ ಅವರು ಭೀ ಬರ್ತಾರ. ಶಣ್ಣವ್ರು ಇದ್ದಾರೆ, ಹೊಸ ಮುಖ ನೋಡ್ಬೇಕಂತ ಆಯ್ತಾ ಇದ್ದೇವೆ. 5 ಜನ BJP ಶಾಸಕರು, 3 ಜನ ಕಾಂಗ್ರೆಸ್ ಶಾಸಕರು. ಗೆಲ್ಲಲ್ಲ ಕಾಂಗ್ರೆಸ್ ಅವರು ಅಂತ ಒಂದು ಮಾತಿದೆ ಸರ್.
ಯಾರು ಹೇಳಿದ್ರು ಗೆಲ್ಲಲ್ಲ ಅಂತ ಅಲ್ಲ ಬೇರೆಯವ್ರನ್ನೆಲ್ಲ ಮಾತಾಡಿಸ್ತಿದ್ವಲ್ಲ ಇರು ಅಂತಾರ 5 ಜನ ಬಿಜೆಪಿ ಎಮ್ಎಲ್ಎಗಳು ಅವ್ರು ಹೆಂಗ್ ಸರ್ ಗೆಲ್ತಾರೆ ಅವರು ಅಂತ ನೋಡೋಣ ಅವ್ರು ಏನೋ ಅಂತಾರ ಸರ್ ಹಂಗೇನಿಲ್ಲ ಅವ್ರು ಏನ್ ಬಿ ಅಂತಾರ ಬಟ್ ಏನೋ ಹೊಸ ಮುಖ ಬೆಲ್ಲಬೇಕಂತೇಳಿ ಎಲ್ಲರದು ಅಭಿವೃದ್ಧಿ ಹೊಸ ಮುಖ ಬೇಕಷ್ಟೇ ಹಳೆಬ್ರೆಲ್ಲ ಹಳೆಯವ್ರದ್ದು ಸಾಕಾಗ್ಯದ ಈಗ ಹೊಸದು ಬೇಕಾಗ್ಯದ ಸರ್ ಮತ್ತೆ ಬೇಕು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.